ಸರ್ ಈಗ ಲೋಕಾಯುಕ್ತ ಎಸ್ ಪಿ ಆಗಿ ಪರ್ಸನಲಿ ನಿಮ್ಮ ಲೈಫಲ್ಲಿ ಏನು ಬಿಗ್ಗೆಸ್ಟ್ ಚೇಂಜ್ ಏನಾಗಿದೆ ಲೋಕಾಯುಕ್ತ ಬಂದ ಮೇಲೆ? ಜಾಸ್ತಿ ಟೈಮ್ ಸಿಗ್ತಾ ಇದೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಲಿಕ್ಕೆ. ಯಾಕೆಂದ್ರೆ ಟ್ರಾಫಿಕಲ್ಲಿ ತುಂಬ ಹೆಕ್ಟಿಕ್ ಇತ್ತು. ಓಕೆ. ಬೆಳಿಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ 8 o'clock ಸ್ಟಾರ್ಟ್ ಆಗುತ್ತೆ ನಮ್ದು ಟ್ರಾಫಿಕ್ ಹೌದು ಬೆಂಗಳೂರಲ್ಲಿ. ಹೌದು. ರಾತ್ರಿ ಕೆಲವು ಸಲ 11 11 ಆಗುತ್ತೆ, ಆಗುತ್ತೆ ಸರ್. ಕೆಲವು ಸಲ ಟ್ರಾಫಿಕ್ ಜಾಮ್ಸ್ ಬೇರೆ ಆಗುತ್ತೆ. ಸೊ ಅದಕ್ಕಿಂತ ಮೇನ್ ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ಟೈಮ್ ಸಿಕ್ಕಿದೆ ನಮಗೆ, ಫ್ರೀ ಟೈಮ್ ಸಿಕ್ಕಿದೆ. ಫ್ರೀ ಟೈಮ್ ಸಿಕ್ಕಿದೆ. ಫ್ಯಾಮಿಲಿ ಹ್ಯಾಪಿ ಆಗಿದ್ದಾರೆ ಈಗ? ಫ್ಯಾಮಿಲಿ ಯಾವಾಗಲೂ ಹ್ಯಾಪಿನೇ. ಫ್ಯಾಮಿಲಿ ಯಾವಾಗಲೂ ಒಳ್ಳೆ ಸ್ಟೇಟ್ ಕ್ಯಾಡರ್ ಕೊಟ್ಟಿದ್ರು ದೇವರು. ಸೊ ಯಾವಾಗಲೂ ಫಸ್ಟಿಂದ ಹ್ಯಾಪಿನೇ ಅವರು. ಓಕೆ ಸರ್. ನೋಡಿ ಈಗ ನಿಮ್ಮ ಕೆಲಸವನ್ನ ನೀವು ತುಂಬಾ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದೀರಾ ಕ್ಲಿಯರ್ ಆಗಿ. ಈಗ IPS ಆಗಿದ್ದೀರಾ, ಲೋಕಾಯುಕ್ತ SP ಆಗಿದ್ದೀರಾ. ಬಟ್ ಮೂಲತಃ ಯಾರು ನೀವು? ಎಲ್ಲಿಂದ ಬಂದವರು? ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿತ್ತು? ಯಾಕೆಂದ್ರೆ ತುಂಬಾ ವಿಡಿಯೋಸ್ ನಿಮ್ದು ಹರಿದಾಡ್ತಾ ಇದೆ. ಇನ್ಸ್ಪಿರೇಷನ್ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ, ಇವತ್ತು ಸಾಧನೆ ಮಾತನಾಡುತ್ತೆ ನಿಮ್ಮ ಜೊತೆ ಅಂತ ಹೇಳಿ. ನಾನು ಕೂಡ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀನಿ, ಇವತ್ತು ಸಾಧನೆಯನ್ನ ಮಾತನಾಡಿಸ್ತೀನಿ ಅಂತ. ನೀವು ನಮ್ಮ ಮುಂದೆ ವ್ಯಕ್ತಿಯಾಗಿ ಕೂತ್ಕೊಂಡಿಲ್ಲ, ಒಂದು ಸಾಧನೆಯಾಗಿ ಕೂತ್ಕೊಂಡಿದ್ದೀರಾ. ಈ ಸಾಧನೆ ಹೇಗೆ ಸಾಧ್ಯ ಆಯ್ತು ಸರ್? ಸೊ ನಮ್ಮದು ಮೂಲತಃ ವರಂಗಲ್, ತೆಲಂಗಾಣ ಸ್ಟೇಟ್. ಸೊ ನನ್ನ ಸ್ಕೂಲಿಂಗ್ ಎಲ್ಲ ವರಂಗಲಲ್ಲೇ ಆಗಿತ್ತು. ನಮ್ಮ ಫಾದರು ಗವರ್ನಮೆಂಟ್ ಲೆಕ್ಚರರ್ ಇದ್ದರು, ಮದರ್ ಪ್ರೈವೇಟ್ ಲೆಕ್ಚರರ್ ಇದ್ದರು. ಸೊ ಫಸ್ಟಿಂದ ಯಾಕೇನೋ ಸಿವಿಲ್ ಸೈಡೇ ಹೋಗಬೇಕು ಅಂತ ಫಸ್ಟಿಂದನೇ ಇತ್ತು. ಅಂದರೆ 7th 8th ಸ್ವಲ್ಪ ಕ್ವಿಜ್ ಕಾಂಪಿಟೇಷನ್ಸ್ ಇರ್ಬೋದು. ನಮ್ಮ ಫಾದರ್ಗೆ ಇಷ್ಟ. ನಮ್ಮ ಫಾದರ್ ಕೂಡ ಇಂಟರ್ವ್ಯೂವರೆಗೆ ಹೋಗಿದ್ದರು. ಆವಾಗ ಮಾಡೋಕ್ಕಾಗಲಿಲ್ಲ. ಸೊ ಅವ್ರೇನಂದರೆ ನಾರ್ಮಲ್ ಮಾತಾಡುವ ಕೂಡ ತುಂಬ ಸಮಾಜದ ಬಗ್ಗೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತುಂಬ ಆ ಥರ ಒಂದು ಇಂಟ್ರೆಸ್ಟ್ ಬಂದಿತ್ತು. ಬಟ್ ಸೀರಿಯಸ್ ಪ್ರಿಪ್ರೇಷನ್ ಏನು ಆಗಲಿಲ್ಲ ಸ್ಕೂಲ್ ಲೆವೆಲಲ್ಲಿ. ಸ್ಕೂಲೆಲ್ಲ ಚೆನ್ನಾಗಾಗಿತ್ತು. ಸ್ಕೂಲ್ ಜಾಸ್ತಿ ಕಷ್ಟಗಳು ಆ ಥರ ಏನಿರಲಿಲ್ಲ, ಚೆನ್ನಾಗಿತ್ತು ಎಲ್ಲ. ದೆನ್ ಕಾಲೇಜ್ BTech ಹೈದ್ರಾಬಾದಲ್ಲಿ ಓದಿದ್ದೀನಿ. ದೆನ್ MTech IIT ಮದ್ರಾಸಲ್ಲಿ ಓದಿದ್ದೀನಿ. ಸಾಫ್ಟ್ವೇರ್ ಜಾಬ್ ಮಾಡಿದ್ದೀನಿ, ಒಂದು 4 years ಮಾಡಿದ್ದೀನಿ. ಬಟ್ ಮಾಡುವಾಗ ಕೂಡ ಯಾವಾಗಲೂ ಫೈನಲ್ ಆಗಿ ಇಲ್ಲಿ ಬರಬೇಕು ಅಂತ. ಬಟ್ ಏನಂದರೆ ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ದುಡ್ಡು ಸ್ವಲ್ಪ ಸೇವ್ ಮಾಡಿಕೊಂಡು ಆಮೇಲೆ ಪ್ರಿಪರೇಷನ್ ಮಾಡಬೇಕು. ಯಾಕೆಂದರೆ ಸಿವಿಲ್ ಸರ್ವಿಸಸ್ ಅನ್ನೋದು ತುಂಬ ಟ್ರಿಕ್ಕಿ ಎಕ್ಸಾಮ್. ಓಕೆ. ಅಂದರೆ ನಾವು ಎಷ್ಟೋ ಕಷ್ಟಪಡ್ತೀವಿ. ನಾವು ಪ್ರಿಪ್ರೇಷನ್ಗಂತೂ ಕಷ್ಟ ಕಂಪಲ್ಸರಿ. ಸಾಧನೆ ಅನ್ನೋದು ಮುಖ್ಯ. ಅದ್ರ ಜೊತೆಗೆ ನಮ್ಗೆ ಏನಂದರೆ ಕೆಲವು ಸಲ ಕೆಲವರು ಮಾಡೋಕ್ಕಾಗಲ್ಲ, ಅಂದರೆ ಪಾಸ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಮ್ಗೆ ಎಕನಾಮಿಕ್ ಸೆಕ್ಯೂರಿಟಿ ಇರಬೇಕಂದ್ರೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದ್ದೀವಿ. ನನ್ನ ಹತ್ರ ಆಸ್ಪಿರೆಂಟ್ಸ್ ಕೆಲವರು ಬಂದಾಗ ಕೂಡ ಅದೇ ಹೇಳ್ತೀನಿ. ತುಂಬ ಬಡವರು ಬರ್ತಿದ್ರು. ನಾನು ಎಸ್ಪೆಷಲಿ ಡಿಸ್ಟ್ರಿಕ್ಸಲ್ಲಿ ಇದ್ದಾಗ ತುಂಬ ಹುಡುಗರು ನನ್ನ ಹತ್ರ ಬರ್ತಿದ್ರು. ನಾನು ಫಸ್ಟ್ ಅವ್ರಿಗೆ ಪ್ರಿಪ್ರೇಷನ್ ಮಾಡಿ ಅಂತಲೇ ಹೇಳ್ತಾ ಇದ್ದೆ. ಯಾರು ಕೂಡ ಅಂದರೆ ಕೆಲವರು ಹೇಳ್ತಿದ್ರು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀನಿ ಸರ್ ನಾನು, ನನಗಾಗತ್ತಾ ಅನ್ನೋದು ಫಸ್ಟ್ ಪ್ರಶ್ನೆ. ಮತ್ತೆ ಗ್ರಾಮೀಣ ಪ್ರದೇಶದಿಂದ ಬಂದಿದ ತಕ್ಷಣ ಒಂದು ಕನ್ಫ್ಯೂಷನ್ ಇರುತ್ತೆ. ಕನ್ಫ್ಯೂಷನ್ ಏನ್ ಕನ್ಫ್ಯೂಷನ್ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಾ ಇರುತ್ತೆ. ಇದ್ರ ಜೊತೆಗೆ ಇಂಗ್ಲಿಷ್ ಅನ್ನೋ ಭಯ. ಮತ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ IPS ಮಾಡಬೇಕು, IFS ಮಾಡಬೇಕು, IAS ಮಾಡಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ಚೆನ್ನಾಗಿ ಬರಬೇಕು ಅಂತ. ಇಂಗ್ಲಿಷ್ ಚೆನ್ನಾಗಿ ಬಂದ್ರೆ ಮಾತ್ರ ಇದೆಲ್ಲ ಮಾಡಕ್ ಸಾಧ್ಯನಾ? ಇಂಗ್ಲಿಷ್ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಂಗ್ಲಿಷ್ ಏನಂದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರ್ತದೆ ಇಂಗ್ಲಿಷ್. ನೀವು ಕನ್ನಡ ಮೀಡಿಯಂ ಅಲ್ಲಿ ಮಾಡ್ಬೋದು, ಇಂಗ್ಲಿಷ್ ಮೀಡಿಯಂ ಅಲ್ಲಿ, ತೆಲುಗು ಮೀಡಿಯಂ, ನೀವು ಬರೆಯೋದು ಎಕ್ಸಾಮ್ ಎನಿ ಮೀಡಿಯಂ ಅಲ್ಲಿ ನೀವು ಇದು ಮಾಡ್ಕೋಬಹುದು. ಸಪೋಸ್ ಅವ್ರು ಕನ್ನಡನೇ ಸ್ಟ್ರಾಂಗ್ ಇದ್ರೆ ಕನ್ನಡದಲ್ಲಿ ನಮ್ಮ ಬ್ಯಾಚ್ಮೇಟ್ ಥಿಂಕ್ ಅವ್ರು ಕನ್ನಡದಲ್ಲೇ ಇದು ಮಾಡಿರ್ಬೋದು ನನ್ನ ಜೊತೆ, ಲಕ್ಷ್ಮಣ್. ಸೊ ಕನ್ನಡದಲ್ಲಿ ಕೂಡ ಮಾಡ್ಬೋದು. ಇಂಗ್ಲಿಷ್ ಏನಂದ್ರೆ ಇಟ್ ಈಸ್ ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಒಂದು ನೆಸೆಸಿಟಿ ಅನ್ಕೊಳ್ಳಿ. ಅಂದ್ರೆ ಒಂದು ಬೇಸಿಕ್ ರಿಕ್ವಿಸಿಟ್. ಅದು ಬೇಸಿಕ್ ಇರಬೇಕು. ಬೇಸಿಕ್ ಇಂಗ್ಲಿಷ್ಗೆ ನಿಮ್ಗೆ ಕಾಂಪ್ಲಿಕೇಟೆಡ್ ಇಂಗ್ಲಿಷ್ ಏನು ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಎಷ್ಟು ಕಾಂಪ್ಲಿಕೇಟ್ ಮಾಡಿದ್ರೆ ನಮ್ಮ ಐಡಿಯಾಸ್ ಅಷ್ಟು ಕಾಂಪ್ಲಿಕೇಟ್ ಆಗುತ್ತೆ ಅಂದ್ರೆ ನಾನು ನಂಬುತ್ತೀನಿ. ಸೊ ಅದಕ್ಕೆ ನಾನು ಯಾವಾಗಲೂ ಪ್ರಿಪ್ರೇಷನ್ ಮಾಡುವವರಿಗೆ ಒಂದೇ ಹೇಳ್ತೀನಿ, ನೀವು ಫಸ್ಟೇ ಅದೆಲ್ಲ ಇಷ್ಟೆಲ್ಲ ಓದಬೇಕಾ, ಇಷ್ಟೆಲ್ಲ ಬರಿಬೇಕಾ ಅಂತ ಭಯಕ್ಕಿಂತ ಅವ್ರೇನಂದ್ರೆ ನೀವು ಶಾರ್ಟ್ ಸೆಂಟೆನ್ಸಸ್ಸು, ಸ್ಮಾಲ್ ಸೆಂಟೆನ್ಸಸ್ ನೀವು ಏನು ಮಾತಾಡ್ತಿರೋ ಅದೇ ನೀವು ಪ್ರಾಕ್ಟೀಸ್ ಮಾಡಿ ಬರೆಯೋದು. ಸ್ಮಾಲ್ ಸೆಂಟೆನ್ಸಸ್ ನೀವು ಏನು ಕಾಂಪ್ಲಿಕೇಟ್. ಈವನ್ UPSC ಕೂಡ
ನೀವು ತುಂಬಾ ಪ್ರೊಫೆಷನಲ್ ಆಗಿ ಹ್ಮ್. ಒಂದು ಅವಾಗ ಪ್ರಿಪರೇಷನ್ ಟೈಮಲ್ಲೇ ನೀವು ಬ್ಯೂರೋಕ್ರಾಟ್ ಸ್ಟೈಲಲ್ಲಿ ನೀವು ಬರೀಬೇಕು, ದೊಡ್ಡ ದೊಡ್ಡ ಆರ್ಟಿಕಲ್, ಈಗ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಆ ಥರ ಬರೀಬೇಕಂತ ಏನೂ ಇಲ್ಲ. ಹ್ಮ್. ಅಂದ್ರೆ ನಾನು ಪರ್ಸನಲ್ ಆಗಿ ಅಂತೂ ನಂಬಲ್ಲ ಅದು. ಹ್ಮ್. ನಿಮ್ಮ ಥಾಟ್ಸ್ ಕ್ಲಾರಿಟಿಯಾಗಿ ನೀವು ಸಿಂಪಲ್ ಸೆಂಟೆನ್ಸಸ್ ಅಲ್ಲಿ ಇಟ್ಟಿದ್ರೆ ಅದು ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಅಂದ್ರೆ ಅದೇ ಬೇಕು. ಹ್ಮ್. ನಿಮಗೆ ಒಂದು ಸಿವಿಲ್ ಸರ್ವೆಂಟ್ ಆದ ನಂತರ ನೀವು ಸಾಮಾನ್ಯರ ಜೊತೆ ನೀವು ಹೇಗೆ ಮಾತಾಡ್ತೀರಾ, ಅವರ ಐಡಿಯಾಸ್ ನಿಮಗೆ ಹೇಗೆ ಅರ್ಥ ಆಗ್ತಾ ಇದೆ, ನಿಮ್ಮ ಐಡಿಯಾಸ್ ಅವ್ರಿಗೆ ಏನು ಅರ್ಥ ಆಗ್ತಾ ಇದೆ ಅನ್ನೋದು ಮುಖ್ಯ. ಹ್ಮ್. ಎಲ್ಲಿ ಹೋದ್ರು, ಹ್ಮ್. ನಾನು ಇಲ್ಲಿ ಹೋದ್ರು ಹೌದು. ಯು ಪಿ ಹೋದ್ರು ಹಿಂದಿ ಮಾತಾಡ್ತಾರೆ, ಇಲ್ಲಿ ಕನ್ನಡ ಮಾತಾಡ್ತಾರೆ, ತಮಿಳ್ನಾಡಲ್ಲಿ ತಮಿಳ್ ಮಾತಾಡ್ತಾರೆ. ಎಲ್ಲಾ ಕಡೆ ಏನಂದ್ರೆ ಆ ಕಮ್ಯುನಿಕೇಶನ್, ಬೇಸಿಕ್ ಕಮ್ಯುನಿಕೇಶನ್ ಇರಬೇಕು ಅಂತ ಇದು. ಹ್ಮ್. ಅದೇ ಬಿಟ್ರೆ ಎಕ್ಸಾಮ್ ಅಲ್ಲಿ ಪ್ರೊಫಿಷಿಯನ್ಸಿ ಬೇಕು, ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಪ್ರೊಫಿಷಿಯನ್ಸಿ ಬೇಕು, ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಹಾರ್ಡ್ ಇರಬೇಕು ಅನ್ನೋದು ಏನಿಲ್ಲ. ಹ್ಮ್. ಸೊ ಅದು ನನ್ನ ಪರ್ಸನಲ್ ಆಗಿ ನಾನು ಒಪ್ಪಲ್ಲ. ಅದು ಇಂಗ್ಲಿಷ್ ಈಸ್ ಎ ನೆಸೆಸಿಟಿ ಅಷ್ಟೇ. ಇಂಗ್ಲಿಷ್ ಬೇಸಿಕ್ ಇರಬೇಕು. ಇಂಗ್ಲಿಷ್ ಬೇಕು. ಇಂಗ್ಲಿಷ್ ಬೇಕು, ಬಟ್ ಬೇಕಷ್ಟೇ. ಬೇಸಿಕ್ ಹ್ಮ್. ಬೇಸಿಕ್ ಬೇಕು. ಹ್ಮ್. ನಿಮ್ಗೆ ಬಹಳ ಹಾರ್ಡ್ ಏನ್ ಬೇಕಾಗಿಲ್ಲ ಇಂಗ್ಲಿಷ್. ಹ್ಮ್. ನಾರ್ಮಲ್ ನಾಲೆಡ್ಜ್ ಇದು ಇಂಗ್ಲಿಷ್ ಆವರೇಜ್ ಆಗಿದ್ರು ಕೂಡ ನಿಮಗೆ ಹ್ಮ್. ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು. ಹ್ಮ್. ಸರ್, ಇನ್ನೊಂದು IIT ಇಂದ IPS ನೀವು ಹೇಳ್ತಾ ಇದ್ರಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿ, ತುಂಬಾ ದುಡ್ಡು ಕೂಡ ಬರ್ತಾ ಇತ್ತು. ಸ್ಯಾಲ್ರಿ ಅಂತ ಬಂದ್ರೆ, ದುಡ್ಡು ಅಂತ ಬಂದ್ರೆ ಸಾಫ್ಟ್ವೇರ್ಸ್ ಅಲ್ಲಿ ಇರುವಂತ ದುಡ್ಡಿನೆಲ್ಲೂ ಕೂಡ ಇರೋದಿಲ್ಲ. ಅದನ್ನೆಲ್ಲವನ್ನೂ ಬಿಟ್ಟು IPS ಯಾಕೆ ಸರ್? ಆಕ್ಚುಲಿ ನಾನು ಹೇಳಿದಂಗೆ ಫಸ್ಟ್ ಇಂದ ನನಗೆ ಅದೊಂದು ಕನಸು, ಕನಸಿತ್ತು. ಫಸ್ಟ್ ಇಂದ ಹ್ಮ್. 8th 9th 10th ಇಂದಾನೆ 8th 9th 10th ಇಂದಾನೆ ನನಗೆ ತುಂಬಾ ಇತ್ತು ಆಗ್ಬೇಕಂದ್ರೆ. ಬಟ್ ಅಗೇನ್ ಆಗ್ಲಿಲ್ಲ ಅಂದ್ರೆ ಕೂಡ ಏನು ಅಷ್ಟು ಏನಾದ್ರೆ ನಾನು ಇದೇ ಆಗ್ಬೇಕು, ಆಗ್ಲಿಲ್ಲ ಅಂದ್ರೆ ಏನೋ ಆಗತ್ತೆ ಅಂತ ಕೂಡ ಏನಿರ್ಲಿಲ್ಲ. ಬಟ್ ಏನಂದ್ರೆ ಆಗಿದ್ರೆ ಒಳ್ಳೇದು. ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನೊಂದು ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗ್ತೀನಿ ಅಂತ ನನಗೊಂದು ನಂಬಿಕೆ ಇತ್ತು. ನಮ್ಮ ಫಾದರ್ ಕೂಡ ತುಂಬಾ ಎಂಕರೇಜ್ ಮಾಡ್ತಿದ್ರು ಅವಾಗ. ಸೊ ನನಗೆ ಆ ಟ್ರಾನ್ಸಿಷನ್ ಅಂದ್ರೆ, ನಾನು ಜಾಬ್ ಮಾಡ್ತಿದ್ದೆ, ದುಡ್ಡು ಮಾಡ್ತಿದ್ದೆ, ಇಲ್ಲಿ ಬಂದ ಮೇಲೆ ನನ್ನ ಸ್ಯಾಲ್ರಿ ಆಲ್ಮೋಸ್ಟ್ ಈಗಿರುವ ಸ್ಯಾಲ್ರಿ ನನ್ನ 2008 ಸ್ಯಾಲ್ರಿ ಸೇಮ್. ಓಕೆ. ಓಕೆ. ಸೊ ನಾನು ಆಲ್ಮೋಸ್ಟ್ ಇದು 17 ವರ್ಷ. ಹ್ಮ್. 17 ವರ್ಷ ಆದ ನಂತರ ನಾನು ಆ ಲೆವೆಲ್ ಹೋಗಿದ್ದೆ ಸ್ಯಾಲ್ರಿ. ಓಕೆ. ಬಟ್ ಯಾವಾಗ್ಲೂ ಆ ತರ ಅನ್ಸ್ಲಿಲ್ಲ ನನಗೆ. ಹ್ಮ್. ಯಾಕೆಂದ್ರೆ ನನಗೆ ಇದೇ ಬೇಕು ಅಂತಿತ್ತು. ನನಗೆ ತುಂಬಾ ಸಂತೋಷ ಇತ್ತು. ತುಂಬಾ ರೇರ್ ಆಪರ್ಚುನಿಟಿ ಅಲ್ಲ ಈ ಜನರಿಗೆ ಹೌದು, ಸಿಗತ್ತಿದ್ದು, ಹೌದು. ಈ ಅವಕಾಶ ಸಿಗಲ್ಲ. ಅಗೇನ್ ಒಳ್ಳೆ ಕ್ಯಾಡರ್, ನಮ್ಮ ಸ್ಟೇಟ್ ಪಕ್ಕದಲ್ಲೇ ಇರೋ ಕ್ಯಾಡರ್, ಆಲ್ಮೋಸ್ಟ್ ಸೇಮ್ ನಮ್ಮ ಆಲ್ಮೋಸ್ಟ್ ಸೇಮ್ ಇದೆ. ಸೇಮ್ ಕಲ್ಚರ್, ಸೇಮ್ ಭಾಷೆ ಕೂಡ ನಮ್ಗೆ ಬಹಳ ಈಸಿಯಾಗಿ ಬರುತ್ತೆ. ಹ್ಮ್. ಸೊ ನಮ್ಗೆ ಯಾವಾಗ್ಲೂ ಆ ತರ ರಿಗ್ರೆಟ್ ಅನ್ಸ್ಲಿಲ್ಲ. ಹ್ಮ್. ಅದ್ ಬಿಟ್ಟು ಯಾಕೆ ಇಲ್ಲಿ ಬಂದಿದೀವಿ ಅನ್ನೋದು. ಇನ್ಫ್ಯಾಕ್ಟ್ ತುಂಬಾ ಸಂತೋಷ ಇದೆ. ಇನ್ನು ಏನಂತಾರೆ, ವರ್ಷಗಳು ಆಗ್ತಾ ಇರೋದು ಇನ್ನೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ನನಗೆ. ಈ ಸಕ್ಸಸ್ ಅನ್ನೋದು ಗೋಲ್ ಅಲ್ಲ, ಅದು ಜರ್ನಿ ಅನ್ನೋ ತರ. ಆ ಜರ್ನಿ ಕಂಟಿನ್ಯೂ ಮಾಡ್ತಿದ್ರಿ. ಮತ್ತೆ ಇನ್ನೊಂದು ಸರ್, ಈಗ ಎಲ್ರಿಗೂ ಕೂಡ ಒಂದು ಮಾತಿರುತ್ತೆ, ನಿಮಗೆ ರೋಲ್ ಮಾಡಲ್ ಇರ್ತಾರೆ, ನಮ್ಗೆ ಇವ್ರು ಇನ್ಸ್ಪಿರೇಷನ್ ಆದ್ರು. ನಿಮ್ಗೆ ಯಾರು ಸರ್ ತುಂಬಾ ಇನ್ಸ್ಪೈರ್ ಆಗಿದ್ದು ಅಂತ? ನಮ್ಗಂತೂ ನಮ್ಮ Father. ಫಾದರ್ ತುಂಬಾ ಇಷ್ಟ. ಅವರು ಪಾಪ 7 years ಹಿಂದೆ ತೀರೋಗಿದ್ರು. ಸೊ ನಾನು ASP ಇದ್ದಾಗ ನೋಡಿದ್ರು. ನಾನು SP ಆಗೋದು ನೋಡ್ಲಿಲ್ಲ ಅವರು ಪಾಪ. ಬಟ್ ಅವ್ರಿಗೆ ತುಂಬಾ ಇಷ್ಟ ನಾನು ಅಡ್ಮಿನಿಸ್ಟ್ರೇಟರ್ ಆಗ್ಬೇಕು. ಅವ್ರಿಗೆ ತುಂಬಾ ಇಷ್ಟ ಅಡ್ಮಿನಿಸ್ಟ್ರೇಷನ್. ಸೊ ನಾವು ಯಾವಾಗ್ಲೂ ಇದು ಮಾಡ್ತಿದ್ವಿ, ಬೇರೆ ಬೇರೆ ವಿಷಯಗಳು ಏನಾದ್ರೂ ಒಂದು ಸಮಾಜದ ಇದು ಬಗ್ಗೆ ಬಂದ್ರೆ ನಾವು ಮನೆಯಲ್ಲಿ ಕೂಡ ಡಿಸ್ಕಸ್ ಮಾಡ್ತಿದ್ವಿ. ಇದು ಹಿಂಗೆ ಈ ತರ ಮಾಡು, ಯಾಕೆ ಮಾಡಿದ್ರಿ, ಈ ತರ ಮಾಡ್ಬೇಕಾಯ್ತು, ಈ ತರ ಮಾಡಿದ್ರಂದ್ರೆ ಏನು ಅರ್ಥ, ಏನ್ ಇಂಪ್ಲಿಕೇಶನ್ಸ್ ಏನಿದೆ, ಆ ತರ ಒಂದು ಡಿಸ್ಕಷನ್ ಆಗ್ತಿತ್ತು ಮನೆಯಲ್ಲಿ. ಸೊ ಅವರೇ ಇನ್ಸ್ಪಿರೇಷನ್ ಆಗ್ಲಿಕ್ಕೆ. ಇದ್ರ ಜೊತೆಗೆ ಸರ್ ಇನ್ನೊಂದು, IPS ಅಂದ್ರೆ ಅದು ಕೆಲಸ ಅಲ್ಲ, ಅದೊಂದು ಜವಾಬ್ದಾರಿ. ಅದು ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋಕೆ ಎಲ್ಲರೂ ಕೂಡ ತುಂಬಾ ಪ್ರಯತ್ನವನ್ನ ಪಡ್ತಾರೆ, ತುಂಬಾ ಎಫರ್ಟ್ ಹಾಕ್ತಾರೆ. ಶ್ರಮ ಯಾರು ಜಾಸ್ತಿ ಪಟ್ಟರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ತಮ್ಮದೇ ಆದಂತ ಶ್ರಮ ಹಾಕಿರ್ತಾರೆ. ಆದ್ರೂ ಕೂಡ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ನಾನು ಅದೇ ಹೇಳ್ತಾ ಇರೋದು, ಎಕ್ಸಾಮ್ ಅನ್ನೋದು ಏನಂದ್ರೆ ಕರೆಂಟ್ ಸಿಸ್ಟಮ್ ಅಲ್ಲಿ ಅಗೇನ್ ಸಾಧನೆ ಅನ್ನೋದು ಕಂಪಲ್ಸರಿ. ಎಲ್ಲರೂ ಕಷ್ಟಪಡ್ತಾರೆ, ಬಹಳಷ್ಟು ಜನ ಕಷ್ಟಪಡ್ತಾರೆ. ಫೋಕಸ್ಡ್ ಆಗಿ ಕಷ್ಟಪಡೋರು ಅದರಲ್ಲಿ ಕಡಿಮೆ. ಅಂದ್ರೆ ಟೋಟಲ್ 100% ಇದ್ರೆ ಫೋಕಸ್ ಆಗಿ ಕಷ್ಟಪಡುವವರು 50-40% ಇರ್ತಾರೆ. ಆ 40% ಅಲ್ಲಿ ಕೂಡ ಪಾಸ್ ಆಗೋದು 20% ಅನ್ಕೊಳ್ಳಿ. ಸೊ ಬೇರೆ 20% ಯಾರಿದ್ದಾರೆ ಅಂದ್ರೆ ನಿಜವಾಗ್ಲೂ ಎಫರ್ಟ್ ಹಾಕಿ ಅವ್ರು ಬಂದಿಲ್ಲ. ನನ್ನ ಪ್ರಕಾರ ಏನಂದ್ರೆ, ಅವ್ರು ಯಾವ ಫೀಲ್ಡ್ ಹೋದ್ರು ಅವರು ಸಕ್ಸಸ್ ಆಗ್ತಾರೆ. ನಿಮಗೆ ಆ ಕ್ವಾಲಿಟೀಸ್ ಇದ್ರೆ, ನೀವು ನಿಜವಾಗ್ಲೂ ಒಂದು ವಿಷಯವನ್ನ ಇಟ್ಕೊಂಡು, ನಾನು ಅದಕ್ಕೆ ಹೇಳಿದೆ,
ಇವತ್ತು ನಾಳೆ ಮೀಡಿಯಾ ಇರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ಬೇರೆ ಎಷ್ಟೋ ಇವೆ, ಹಾಸ್ಪಿಟಾಲಿಟಿ ಇರ್ಬೋದು, ತುಂಬ ಫೀಲ್ಡ್ಸ್ ಇದೆ. ಈಗ ಈವೆಂಟ್ ಮ್ಯಾನೇಜರ್ಸ್ ಅಂತಿದ್ದಾರೆ. ಸೊ ಪ್ರತಿಯೊಬ್ಬರಿಗೆ ಅವರು ಒಂದು ವಿಷಯವನ್ನು ಇಟ್ಕೊಂಡು ಸ್ವಲ್ಪ ಡೆಡಿಕೇಟೆಡ್ ಆಗಿ ಕೆಲವು ವರ್ಷಗಳು ಅದರ ಮೇಲೆ ಫೋಕಸ್ ಮಾಡಿದ್ರೆ ತುಂಬ ಸಕ್ಸಸ್ ಆಗ್ತಾ ಇದೆ. ಓನ್ಲಿ ಸಿವಿಲ್ ಸರ್ವಿಸಸ್, ಈಗ ಒಂದು ಸಮಾಜ ಅನ್ನೋದು ಓನ್ಲಿ ಸಿವಿಲ್ ಸರ್ವಿಸಸ್ ಮೇಲೆ ನಡೆಯಲ್ಲ. ಹೌದು. ಸಿವಿಲ್ ಸರ್ವಿಸಸ್ ಸಮಾಜ ಇದ್ರೆ ಸಿವಿಲ್ ಸರ್ವಿಸ್ ಇರ್ತಾರೆ. ಸಮಾಜದ ಮೇಲೆ ಇಲ್ಲ, ನಾವು ಸಮಾಜದಲ್ಲಿ ಭಾಗ. ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲರಿದ್ದಾರೆ, ಈವನ್ ಪೌರ ಕಾರ್ಮಿಕರು ಇದ್ದಾರೆ, ಎಲ್ಲರಿದ್ದಾರೆ. ಸೊ ಎಲ್ಲರ ನಡುವೆ ನಾವಿದ್ದೀವಿ. ಸೊ ನನ್ನ ಪ್ರಕಾರ ಅಫ್ಕೋರ್ಸ್ ಎಕ್ಸಾಮ್ ಬಂದಿಲ್ಲ ಅಂದ್ರೆ ಡಿಸ್ಹಾರ್ಟನ್ ಆಗ್ತೀವಿ, ತುಂಬಾ ದುಃಖ ಆಗತ್ತೆ, ಅದೆಲ್ಲ ಇದೆ. ಆದ್ರೂ ನನ್ನ ಪ್ರಕಾರ ಏನಂದ್ರೆ ದಟ್ ಈಸ್ ನಾಟ್ ದ ಎಂಡ್ ಆಫ್ ದ ಜರ್ನಿ. ಯಾವಾಗ್ಲೂ ಇಲ್ಲ. ಯಾವಾಗ್ಲೂ ಎಕ್ಸಾಮ್ಸ್ ಅನ್ನೋದು ಒಂದು ಏನು ವೆರಿ ಸ್ಮಾಲ್ ಪಾರ್ಟ್ ಆಫ್ ಅವರ್ ಲೈಫ್. ಅದಾಗ್ಲಿಲ್ಲ ಅಂದ್ರೆ ಕೂಡ ತುಂಬಾ ಸಕ್ಸಸ್ ಆಗೋರಿದ್ದಾರೆ. ಮತ್ತೆ